ಪರಿಸರ ಮತ್ತು ವಿದ್ಯೆ ಇವೆರಡೂ ಕೂಡ ದೇಶದ ಪ್ರಗತಿಯ ಎರಡು ಕಣ್ಣುಗಳಿದ್ದಂತೆ. ಆ ನಿಟ್ಟಿನಲ್ಲಿ ಅವೆರಡಕ್ಕೂ ಕೂಡ ಪ್ರೋತ್ಸಾಹ ನೀಡಬೇಕು ಎಂದು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಎಸ್ ಮುರಳೀಧರ್ ಅವರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಪೆತ್ತನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿಜಿಯವರು ದಕ್ಷ, ಪ್ರಾಮಾಣಿಕ ಹಾಗೂ ಸುದೀರ್ಘ ಆಡಳಿತ ನೀಡಿದ ಸವಿನೆನಪಿಗಾಗಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ, ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮುರಳೀಧರ್ ಅವರು ಹಮ್ಮಿಕೊಂಡಿದ್ದರು. ಇನ್ನು ಮೋದಿಜಿಯವರ ಸೂಚನೆಯ ಮೇರೆಗೆ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮ. ಇಂದು ಪರಿಸರ ನಾಶವಾಗುತ್ತಿದ್ದು ಮುಂದಿನ ಪೀಳಿಗೆಗೆ ಸ್ವಚ್ಛ, ಸುಂದರ ಪರಿಸರ, ಶುದ್ಧ ಗಾಳಿ, ನೀರು, ಬೆಳಕು ದೊರೆಯಬೇಕಾದರೆ ನಾವು ಗಿಡ ಮರಗಳನ್ನು ರಕ್ಷಿಸಿ ಬೆಳೆಸಬೇಕು. ಆ ನಿಟ್ಟಿನಲ್ಲಿ ಶಾಲೆಗಳು, ದೇವಾಲಯಗಳು, ಸರ್ಕಾರಿ ಸ್ಥಳಗಳ ಆವರಣಗಳಲ್ಲಿ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವುದು ಮತ್ತು ಗಿಡ ವಿತರಣೆ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಸೂಚನೆ ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ, ಲೇಖನ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಜೂನ್ 5ರಿಂದ ಚಾಲನೆ ಕೊಟ್ಟು ಈ 3 ತಿಂಗಳ ಕಾಲ ನಡೆಸಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್ ಮುರಳೀಧರ್ ಅವರು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮುಂದುವರೆದು ಮಾತನಾಡಿದ ಅವರು, ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ, ದೇಶಕ್ಕಾಗಿ, ದೇಶದ ಜನತೆಗಾಗಿ ಮೋದಿಜಿಯವರ ಒಂದು ದೊಡ್ಡ ಕನಸಿನ ಕಾರ್ಯಕ್ರಮ ಇದಾಗಿದ್ದು, ಆ ನಿಟ್ಟಿನಲ್ಲಿ ಹಲವು ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಪೆತ್ತನಹಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ, ಲೇಖನ ಸಾಮಗ್ರಿ ವಿತರಿಸಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಶಾಲೆಯ ಪೋಷಕರಿಗೆ, ವಿದ್ಯಾರ್ಥಿಗಳಿಗೂ ಕೂಡ ಗಿಡಗಳನ್ನು ವಿತರಣೆ ಮಾಡಿ ತಮ್ಮ ತಮ್ಮ ಜಮೀನು, ಮನೆಯ ಅಂಗಳದಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಿಸುವಂತೆ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ವಿದ್ಯೆ ಕದಿಯಲಾಗದ ವಸ್ತುವಾಗಿದ್ದು, ಅಂತಸ್ತು, ಆಸ್ತಿ, ಹಣ ಯಾರು ಬೇಕಾದರೂ ಗಳಿಸಬಹುದು, ಕದಿಯಬಹುದು. ಆದರೆ ವಿದ್ಯೆಯನ್ನು ನಾವು ಶ್ರಮಪಟ್ಟು ಅಭ್ಯಾಸ ಮಾಡಿ ಅದರ ಮುಖಾಂತರವಾಗಿ ಪಡೆದುಕೊಳ್ಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾದರೆ ದೇಶ ಪ್ರಗತಿ ಪಥದತ್ತ ಸಾಗಲು ಸಾಧ್ಯವಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶಾಲಾ SDMC ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣಿ, ಶಾಲಾ ಕಟ್ಟಡಕ್ಕೆ ಜಮೀನು ಕೊಡುಗೆ ನೀಡಿದ್ದ ಮುನೇಗೌಡರವರು, ಸಮಾಜ ಸೇವಕರಾದ ಶ್ರೀಧರ್ ರವರು, ಮುರಳಿ ಪೋಸ್ಟ್ರವರು, ಸಹ ಶಿಕ್ಷಕಿಯಾದ ರೂಪಾರವರು, ಮುಖ್ಯ ಶಿಕ್ಷಕಿಯಾದ ಸುಬ್ರಾಯಪ್ಪನವರು, ಅಡುಗೆ ಭಾಗ್ಯಮ್ಮನವರು ಮತ್ತು ಗ್ರಾಮದ ಮುಖಂಡರಾದ ಗೋವಿಂದಪ್ಪ ಸೇರಿದಂತೆ ಕುಮಾರಿ ವರ್ಷಿಣಿ, ಮೋನಿಕಾರವರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕರಾದ ಸುಬ್ರಾಯಪ್ಪನವರು ಹಾಗೂ SDMC ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯರವರು ಮಾತನಾಡಿ, ಎಸ್ ಮುರಳೀಧರ್ ಅವರು ಉತ್ತಮ ಕೆಲಸವನ್ನು ಮಾಡುತ್ತಿದ್ದು, ಎಲ್ಲರೂ ಕೂಡ ಅದೇ ನಿಟ್ಟಿನಲ್ಲಿ ಸಾಗಿದಾಗ ದೇಶ ಸುಂದರವಾಗಿ ನಿರ್ಮಾಣಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಅವರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮಿ ಯಾರು ಕರೀಬೋದು, ಸರಸ್ವತಿ ಕಲಿಯಕ್ಕಾಗಲ್ಲ. 24ರ ತನಕ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಆದೇಶದಂತೆ ಪರಿಸರ ದಿನಾಚರಣೆಯನ್ನು ಮಾಡಬೇಕು. ಎಲ್ಲಿ ಮಾಡಬೇಕು ಅಂತ ಕೇಳ್ತಾರೆ ಅವರು, ಸರ್ಕಾರಿ ಶಾಲೆಗಳು, ದೇವಸ್ಥಾನಗಳು, ಸರ್ಕಾರಿ ಜಮೀನುಗಳಲ್ಲಿ ಆ ಕೆಲಸವನ್ನು ಮಾಡಬೇಕಾದ್ದು ನಮ್ಮ ಮೋದಿಜಿಯವರ ಒಂದು ದೊಡ್ಡ ಕನಸು. ಅವರ ಸಾಧನೆ ಹೇಳೋಕ್ಕಾಗೋದಿಲ್ಲ. ಆ ಥರ ಸಾಧನೆ ಪುಣ್ಯಾತ್ಮನ ಭಾರತ ದೇಶದಲ್ಲಿ ಸಸಿ ನೆಡಬೇಕು, ಯೋಗ ಮಾಡಬೇಕು. ಅವರ ಒಂದು ಕಲ್ಪನೆ ಜನಕ್ಕೆ ಏನು ಆಗಬೇಕು ಅನ್ನತಕ್ಕಂಥದ್ದು ಒಳ್ಳೆ ದೊಡ್ಡ ಕಲ್ಪನೆ. ಯೋಗ ಮಾಡ್ತಕ್ಕಂಥದ್ದು ಎಲ್ಲಿ ಶಾಲೆಗಳಲ್ಲಿ ಮಾಡಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ದೊಡ್ಡ ಕಾರ್ಯಕ್ರಮ ಇತ್ತು. ಅದೇ ರೀತಿಯ ನಾವು ನಮ್ಮ ಜೂನ್ 5ರಿಂದ ಆ ಕಾರ್ಯಕ್ರಮವನ್ನು ನಾವು ಚಾಲೂ ಮಾಡಿದ್ದೀವಿ. ಗಿಡ ನೆಡಬೇಕು ಪ್ರತಿಯೊಬ್ಬರು ಕೂಡ. ಈ ಗಿಡ ನೆಡಬೇಕಾದಾಗ ನಮ್ಮ ತಾಯಿ ಹೆಸರು ಹೇಳಿ ಒಂದು ಗಿಡವನ್ನು ನೆಡಬೇಕು ಅಂತಕ್ಕಂಥ ಒಂದು ಸ್ಲೋಗನ್ ನಮ್ಮ ಮೋದಿಜಿಯವರು. ನಾನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ BJP ಕೆಲಸ ಮಾಡ್ತಾಯಿದ್ದೀನಿ. ಇದು ಪಕ್ಷಾತೀತ ಕೆಲಸ, ಯಾವ ಪಕ್ಷದ್ದು ಇಲ್ಲ. ಇಡೀ ಸಮಾಜದ ಕೆಲಸ, ಭಾರತ ದೇಶದ ಕೆಲಸ ಅಂತಕ್ಕಂಥ ಭಾವನೆ ಇಟ್ಕೊಂಡು ಗಿಡ ಉಳಬೇಕಾದಾಗ ನಮ್ಮ ತಾಯಿ ಹೆಸರು ಹೇಳಿ ಆ ಗಿಡವನ್ನು ನೆಡಬೇಕು ಅಂತಕ್ಕಂಥದ್ದು ದೊಡ್ಡ ಒಂದು ಸ್ಲೋಗನ್ ಅವ್ರದ್ದು. ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಶಾಲೆ ಮುಂದೆ ಅವ್ರ ಗಿಡವನ್ನು ನೆಟ್ಬಿಟ್ಟು ತದನಂತರ ಯಾರ ಜಮೀನಿದೆ, ಯಾರ ನಮ್ಮ ಜಾಗ ಇದೆ ಇರತಕ್ಕಂಥ ಗಿಡಗಳು ತೊಗೊಂಡೋಗಿ ತಾವು ಆ ಗಿಡವನ್ನು ನೆಡುವಾಗ ಅವರ ತಾಯಿ ಹೆಸರು ಹೇಳಿ ನೆಡ್ರಿ. ನಮ್ಮ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಆ ಅಮ್ಮನ ಹೆಸರು ಹೇಳಿ ಗಿಡವನ್ನು ನೆಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಸಾಧನೆ. ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ನೆಹರು ಅವರು ಪ್ರಧಾನಮಂತ್ರಿಗಳಾಗಿ ದೇಶದ ಅತಿ ಹೆಚ್ಚು ದಿನಗಳು ಪ್ರಧಾನಮಂತ್ರಿ ಆಗಿದ್ದರು. ಯಾರು? ನಮ್ಮ ಜವಾಹರ್ಲಾಲ್ ನೆಹರು ಅವರು. ಇವತ್ತು ಆ ದಾಖಲೆಯನ್ನು ಅದು ಮೋದಿಜಿಯವರು ಯಾಕೆ ಬಂದರು ಅಂದರೆ, ಎಲೆಕ್ಷನ್ ಗೆದ್ದು ಬಂದು ಸಾಧನೆ ಮಾಡ್ತಿರ್ತವ್ರು. 4 ವರ್ಷಗಳ ಕಾಲ ನೆಹರು ಅವರು ಅವಿರೋಧವಾಗಿ ಏನು ಇಲ್ಲದೆ ಎಲೆಕ್ಷನ್ ಇಲ್ಲದೆ ಅವರು ಪ್ರಧಾನಮಂತ್ರಿ ಆಗಿದ್ದು. ಇದು ಆಗಲ್ಲ. ಸ್ಟಾರ್ಟಿಂಗಿಂದ ಕೂಡ ಅವರು ಎಲೆಕ್ಷನ್ ಗೆದ್ದು ಬಂದು ಸುಮಾರು 4399 ದಿನಗಳು, ಮೊನ್ನೆ 10ನೇ ತಾರೀಕು ಆ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿಜಿಯವರು.
ಆ ರೀತಿ ನಾವೆಲ್ಲರೂ ಕೂಡ ಆಗಬೇಕು. ಅರ್ಥ ಆಯ್ತಾ? ಅವರಿರ್ತಕ್ಕಂಥ ಒಂದು ಥಾಟು ದೇಶದ ಬಗ್ಗೆ ಗಮನ ಕೊಡ್ತಕ್ಕಂಥ ನೋಡಿ ನಾವು ಮುಂದೆ ದೇಶದ ಭವಿಷ್ಯವನ್ನು ಕಾಯ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಆಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಮ್ಮ ಮಾಸ್ಟರ್ ವ್ಯವಸ್ಥೆ ಮಾಡಿದ್ದಾರೆ. ಈ ಟೈಮಲ್ಲಿ ಹೇಳಿ ಎಲ್ಲರೂ ಕೂಡ ಧನ್ಯವಾದಗಳು ಅರ್ಪಿಸಿ ನಮಸ್ಕಾರ. ನಮ್ಮ ಆಪ್ತರು ನಮ್ಗೆ ತುಂಬ ಬೇಕಾದಂಥ ಮುರಳಿ ಸರ್ ಇವತ್ತು ಪರಿಸರ ದಿನಾಚರಣೆ ಪ್ರಯುಕ್ತ ನಿಮಗೆಲ್ಲ ಒಂದು ಪುಸ್ತಕ, ಪೆನ್ನು ಏನು ಬೇಕು ನಿಮ್ಗೆ ಅವಶ್ಯಕತೆ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಗಿಡವನ್ನು ನೀಡಲಿಕ್ಕೆ ಬಂದಿದ್ದಾರೆ ನಮ್ಮ ಶಾಲೆಯಲ್ಲಿ. ಅದನ್ನು ಅದು ಏತಕ್ಕೋಸ್ಕರ ನೀಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ಅದರಂತೆ ನೀವು ಇಲ್ಲೂ ನೆಟ್ಟು ನಿಮ್ಮ ಮನೆಗಳ ಹತ್ರ ಇಟ್ಕೊಂಡೋಗಿ ಒಂದೊಂದು ನಿಮ್ಮ ತಾಯಿ ಹೆಸರಲ್ಲಿ ನೆಡಿ ಅಂತ ಹೇಳಿದ್ದಾರೆ. ನಿಮ್ಮ ತಂದೆ ತಾಯಿ ನೆನೆಸ್ಕೊಂಡು ಒಂದು ಗಿಡ ನೆಟ್ಟರೆ ಅದು ಯಾವ ರೀತಿ ಬೆಳೆದು ಪಶುಗಳು ನಾಳೆ ಒಂದು ದಿವಸ ನೀವು ಸಹ ಬೆಳೆದು ಅದೇ ಥರ ಒಬ್ಬರು ನೆರಳಾಗೋ ಥರ ಬೆಳೀರಿ ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶ್ವ ಪರಿಸರ ದಿನಾಚರಣೆಯ ಬಗ್ಗೆ ಮತ್ತು ಗಿಡ ನೆಡುವ ಬಗ್ಗೆ ಮತ್ತು ಶಾಲೆಯ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು, ಅದರ ಮಹತ್ವವನ್ನು, ಪರಿಸರ ದಿನಾಚರಣೆಯ ಬಗ್ಗೆ ಮಹತ್ವದ ದಿನವನ್ನು ಮತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ನಿಟ್ಟಿನಲ್ಲಿ ತುಂಬ ಅತ್ಯುತ್ತಮವಾದಂಥ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನವನ್ನು ಮಕ್ಕಳಿಗೆ ಮತ್ತು ನಮಗೆ ಎಲ್ರಿಗೂ ಕೊಟ್ಟಿರ್ತಕ್ಕಂಥ ಮಾನ್ಯರವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.